ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ನಮ್ಮನೆಯಲ್ಲೂ ಕ್ಲೀನಿಂಗ್ ಇಂಥದನ್ನೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ 2 ಡೇಸಿಂದ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ಇಲ್ಲಿ ಫುಲ್ಲು ಡೀಪ್ ಕ್ಲೀನಿಂಗ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಅಡುಗೆ ಮನೆ ಪಳಪಳ ಅಂತ ಹೊಳಿತಾ ಇದೆ. ಸೊ ಈ ಥರ ಇದ್ದಾಗಂತೂ ಸಖತ್ ಖುಷಿ ಅನಿಸುತ್ತೆ. ಬಟ್ ಮತ್ತೆ ತಿಂಡಿಗಳು ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಎಲ್ಲ ಹಾಕಿ ಮತ್ತೆ ಸ್ವಲ್ಪ ಮೆಸ್ಸಿ ಆಗುತ್ತೆ. ಬಟ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಗ್ಲಾಸ್ ಜಾರ್ಸು, ಕಿಚನ್ ಫುಲ್ ಎಲ್ಲ ಯುಟೆನ್ಸಿಲ್ಸ್ನ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 2 ಡೇಸಿಂದ ಫುಲ್ಲು ಟೈಟ್ ಸ್ಕೆಡ್ಯೂಲು. ಅಂದರೆ ಆಫೀಸಿಗೆ ಹೆಂಗೂ ರಜೆ ಹಾಕ್ಕೊಂಬಿಟ್ಟಿದ್ದೆ, ಯಾಕಂದರೆ ನಾನು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಐಡಿಯಾ ಇತ್ತು ಈ ವರ್ಷ. ಆ ಒಂದು ರೀಸನಿಂದ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಲೀವ್ಸ್ ಎಲ್ಲ ಸೇವ್ ಮಾಡಿಕೊಂಡು ಈ ವಾರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಫುಲ್ ಕಿಚನ್ ಇವಾಗ ಕ್ಲೀನ್ ಆಗಿದೆ. ಈವನ್ ಗೋಡೆಗಳನ್ನ ಸಹ ನೀಟಾಗಿ ಒರೆಸಿ ಎಲ್ಲ ಇಟ್ಟಿದ್ದೀನಿ. ಸೊ ಫೈನಲಿ ನಾನು ಅಂದ್ಕೊಂಡಿದ್ದು 2 ಡೇಸಿಗೆ ಮುಗೀತು. ಅಂದರೆ ಜಸ್ಟ್ ಕಿಚನ್ಗೆ 1.5 ಡೇ ತೊಗೊಳ್ತು. ಸೊ ನಿಮ್ಮ ಮನೇಲೆಲ್ಲ ಮುಗೀತಾ ಕಿಚನ್ ಕ್ಲೀನಿಂಗು ಇಲ್ಲ ಮನೆ ಕ್ಲೀನಿಂಗ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮಾಡ್ಕೊಂಡಿದ್ದೆ. ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು, ಅಮ್ಮ ರೊಟ್ಟಿ ಮಾಡಿಕೊಡು ಅಂತ. ಅವ್ರ ಫ್ರೆಂಡ್ಸಿಗೆ ಇಷ್ಟ ಅಂತೆ ನಾನು ಮಾಡೋ ರೊಟ್ಟಿ. ಸೊ ನೋಡಿ, ಚಿಕ್ಕ ಮಕ್ಕಳು ಅವ್ರಿಗೆ ಇಷ್ಟ ಇರೋದಕ್ಕಿಂತ ಅವ್ರ ಫ್ರೆಂಡ್ಸಿಗೆ ಏನು ಇಷ್ಟನೋ ಅದನ್ನೇ ನಮ್ಮ ಕೈಯಲ್ಲಿ ಮಾಡಿಸಿ ತೊಗೊಂಡೋಗ್ತಾರೆ. ಸೊ ಅಮ್ಮ ನೀನು ಮಾಡೋ ಪುಲಾವು ಮತ್ತು ಈ ರವೆ ರೊಟ್ಟಿ ಎಲ್ಲ ನನ್ನ ಫ್ರೆಂಡ್ಸ್ ಇಷ್ಟಪಡ್ತಾರೆ, ಅದನ್ನೇ ಮಾಡಿಕೊಡಿ ಇವತ್ತು ಅಂದರು. ಆಯಿತು ಅಂತ ಅವ್ರು ಹೇಳ್ದಂಗೆ ಇವತ್ತು ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿ ಕಳಿಸ್ದೆ. ಸೊ ಮನೆ ಆಚೆ ಅದು ಗ್ರಾನೈಟ್ ವರ್ಕ್ ಎಲ್ಲ ಮುಗ್ದಿದೆ. ಸೊ ನೆಕ್ಸ್ಟು ಅದಕ್ಕೆಲ್ಲ ಟಚಪ್ ಕೊಡಬೇಕು ಅಂತ ವರ್ಕರ್ಸ್ ಬಂದಿದ್ದಾರೆ. ಸೊ ಅವ್ರಿಗೆ ಇನ್ನು ಟೀ ಎಲ್ಲ ಮಾಡಿಕೊಡ್ಬೇಕು. ಸೊ ಈ ಹಬ್ಬಗಳ ಟೈಮಲ್ಲೆಲ್ಲ ಎಕ್ಸ್ಟ್ರಾ ವರ್ಕ್ ಅಂದರೆ ಇನ್ನೂ ಸ್ವಲ್ಪ ಟೈಟ್ ಸ್ಕೆಡ್ಯೂಲ್ ಹೋಗುತ್ತೆ. ಸೊ ಯೂಶ್ವಲಿ ಈ ಥರ ಯಾರಾದರೂ ಲೈಕ್ ಪೇಂಟರ್ಸ್ ಆಗಲಿ ಇಲ್ಲಾಂದರೆ ವರ್ಕರ್ಸ್ ಆಗಲಿ ಬಂದಾಗ 2 ಟೈಮ್ಸ್ ಟೀ ಕೊಡ್ತೀನಿ. ಯಾಕಂದರೆ ಅವ್ರಿಗೂ ಪಾಪ ಆ ವರ್ಕ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ. ಅವ್ರಿಗೆ ಊಟಕ್ಕಿಂತ ಟೀ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೂ ಫುಲ್ಲು ಸುಸ್ತಾಗಿತ್ತು ಮನೆಯದು ಡೀಪ್ ಕ್ಲೀನಿಂಗ್ ನೆನ್ನೆಲ್ಲ ಮುಗಿಸಿ. ಹಂಗೂ ಬೆಳಗ್ಗೆನೂ ಸ್ವಲ್ಪ ಅದು ಜೋಡಿಸ್ಕೊಳ್ಳೋದು ಎಂಥದ್ದೆಲ್ಲ ಮಾಡಿ ಸ್ವಲ್ಪ ನನಗೂ ರೆಸ್ಟ್ ಬೇಕಿತ್ತು. ಸೊ ಆ ಟೈಮಲ್ಲಿ ಅವ್ರಿಗೆ ಟೀ ಮಾಡೋವಾಗ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಕೊಂಡೆ. ಹಸ್ಬೆಂಡು ಮನೆಯಲ್ಲೇ ಇದ್ದರು. ಸೊ ಬೆಳಗ್ಗೆನೂ ಒಂದು ಸಲ ಕುಡಿಯೋಣ ಅಂತ. ಯೂಶ್ವಲಿ ಈವ್ನಿಂಗ್ ಕುಡಿತೀವಿ, ಬಟ್ ಇವತ್ತು ಮಾತ್ರ ಬೆಳಗ್ಗೆನೂ ಒಂದು ಸಲ ಟೀ ಕುಡಿದೆ ಅಂತಲೇ ಹೇಳ್ಬೋದು. ಸೊ ಮಧ್ಯಾಹ್ನಕ್ಕೆ ಒಂದು ಸಾಂಬಾರು ಸಹ ಮೊದಲೇ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ರೀಸನ್ ಏನಂದರೆ ಮಧ್ಯಾಹ್ನದ ಮೇಲೆ ನಾನು ಒಂದು ಸ್ವಲ್ಪ ಹಬ್ಬಕ್ಕೆ ತಿಂಡಿಗಳನ್ನ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ಲ್ಯಾನ್ ಇರೋದ್ರಿಂದ ಬೆಳಗ್ಗೆನೇ ಎಲ್ಲ ಅಡುಗೆ ಮುಗಿಸ್ಬಿಟ್ರೆ ಆಮೇಲೆ ಕಿರಿಕಿರಿ ಇರೋಲ್ಲ. ಊಟದ ಟೈಮ್ಗೆ ಹಸ್ಬೆಂಡ್ ಬಂದಾಗ ಮಾಡಬೇಕು ಅಂತೆಲ್ಲ. ಸೊ ಅವಾಗ ಒಂಚೂರು ರೈಸ್ ಇಟ್ಕೊಂಡ್ರೆ ಆಗುತ್ತೆ ಅಂತ ಬೆಳಗ್ಗೆನೇ ಎಲ್ಲ ಸಾಂಬಾರೂ ಸಹ ಮಾಡಿಟ್ಬಿಟ್ಟೆ. ಸೊ ಇವಾಗೆಲ್ಲ ಟೀ ಬ್ರೇಕೆಲ್ಲ ಆದಮೇಲೆ ಇವಾಗ ಒಂದು ಸ್ವಲ್ಪ ಅಗ್ನಿ ದೇವತೆಗೆ ಪೂಜೆ ಮಾಡಿ, ಯೂಶ್ವಲಿ ನಾನು ನೈವೇದ್ಯ ಆಗಲಿ ಪ್ರಸಾದ ಆಗಲಿ ಏನೇ ಒಂದು ಸ್ಟಾರ್ಟ್ ಮಾಡ್ತೀನಿ. ಸೊ ರೀಸನ್ ಏನಂದರೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದ್ರಿಂದ ಅದು ಯಾವುದೇ ರೀತಿ ನಿರ್ವಿಘ್ನ ಇರಲ್ಲ, ಮತ್ತು ಟೇಸ್ಟ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ. ನಾನು ಪ್ರತಿ ಹಬ್ಬಕ್ಕೂ ಹಿಂಗೆ ಮಾಡ್ತೀನಿ. ಮತ್ತು ಈ ಒಂದು ಲಕ್ಷ್ಮೀ ಹಬ್ಬಕ್ಕೆ ನೀವು ಈ ಬೆಲ್ಲದಿಂದ ಮಾಡಿರೋವಂಥ ನೈವೇದ್ಯ ಇಟ್ಟರೆ ತುಂಬ ಒಳ್ಳೆಯದು. ಸೊ ಆದಷ್ಟು ನಾನು ಲಕ್ಷ್ಮೀ ವೆಂಕಟೇಶ್ವರ ಇದ್ರ ರಿಲೇಟೆಡ್ ಪೂಜೆಗಳಿಗೆ ಬೆಲ್ಲದಿಂದ ಮಾಡಿರೋವಂಥ ಜಾಸ್ತಿ ಸ್ವೀಟ್ಸ್ ಐಟಮ್ಸ್ನೇ ಇಡ್ತೀನಿ. ಸೊ ಇದು ಬಂದು ಬೆಲ್ಲದ ಪುಡಿ, ಅಂದರೆ ನಮ್ಮ ಶಾಪಿಂದನೇ ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ, ಅದನ್ನೇ ತರಿಸಿ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕಲರ್ ಬ್ಲ್ಯಾಕ್ ಇರುತ್ತೆ. ಹಂಗೂ ನಿಮಗೆ ಇದು ಈ ಥರ ಡಾರ್ಕ್ ಇರೋದು ಇಷ್ಟ ಆಗಲ್ಲ ಅಂದರೆ ನೀವು ನಾರ್ಮಲ್ ಉಂಡೆ ಬೆಲ್ಲದಲ್ಲೂ ಮಾಡ್ಕೋಬೋದು. ಬಟ್ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಅವರೆಲ್ಲ ಜಾಸ್ತಿ ಆರ್ಗ್ಯಾನಿಕ್ಕು ಮತ್ತು ಈ ಕೋಲ್ಡ್ ಪ್ರೆಸ್ಡು ಇಂಥದನ್ನೇ ತರ್ತಾರೆ. ಅದು ಕಲ್ಲರ್ಗಿಂತ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಬಟ್ ಟೇಸ್ಟು ಚೆನ್ನಾಗೇ ಇರುತ್ತೆ. ಸೊ ಈ ಒಂದು ವ್ಲಾಗಲ್ಲಿ ನಾನು ಯಾವುದೇ ರೀತಿ ರೆಸಿಪೀಸ್ನ ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ವ್ಲಾಗಲ್ಲಿ ನಾನು ಕಂಪ್ಲೀಟ್ ಜಸ್ಟ್ ರೆಸಿಪೀಸ್ ಅಂತಲೇ ಒಂದು ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ ಪ್ರೀವಿಯಸಲ್ಲಿ. ಹಂಗೂ ಈ ಒಂದು ವ್ಲಾಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕ್ ಮಾಡಿರ್ತೀನಿ. ಸೊ ಯಾರಿಗಾದರೂ ಈ ಒಂದು ರೆಸಿಪೀಸ್ ಬೇಕಿದ್ದರೆ, ಅಂದರೆ ತಂಬಿಟ್ದಾಗಲಿ, ಚಕ್ಲಿ, ಕರ್ಜಿಕಾಯಿ, ಇದೇ ಥರ ನಿಪ್ಪಟ್ಟು, ಈ ಥರ ಒಂದು 5 ತಿಂಡಿಗಳದ್ದು ಆ ಒಂದು ವ್ಲಾಗಲ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಅದನ್ನು ಚೆಕ್ ಮಾಡಿ ಫಾಲೋ ಮಾಡ್ಬೋದು. ಇವಾಗ ಇನ್ನು ನೋಡಿ, ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಗಿದೆ. ಇದು ಉಂಡೆ ಅದಕ್ಕೆ ಮಾಡ್ಕೊಂಬಿಟ್ಟು ಉಂಡೆ ಕಟ್ಟಿದ್ರೆ ಆಗೋಗುತ್ತೆ. ಜಸ್ಟ್ 15 ಮಿನಿಟ್ಸಲ್ಲಿ ಮುಗ್ದೋಗೋ ಅಂಥ ಒಂದು ರೆಸಿಪಿ ಇದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಎಲ್ಲರಿಗೂ ತುಂಬ ಇಷ್ಟಪಡುವಂಥ ಒಂದು ತಂಬಿಟ್ಟು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಈ ಒಂದು ಕರ್ಜಿಕಾಯಿ ಮತ್ತು ಚಕ್ಲಿ. ಸೊ ಈ ಕರ್ಜಿಕಾಯಿ ಸಹ ನಾನು ಬೆಲ್ಲನ ಯೂಸ್ ಮಾಡ್ಕೊಂಡೇ ಮಾಡ್ತೀನಿ. ಅಂದರೆ ಸಕ್ಕರೆಯಲ್ಲಿ ಸ್ವಲ್ಪ ಜನ ಮಾಡ್ತಾರೆ. ಸೊ ನಾನು ಬೆಲ್ಲ, ಹುರ್ಗಡ್ಲೆ ಮತ್ತು ಕಡಲೆಬೀಜ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ಇದ್ರದ್ದು ರೆಸಿಪಿ ಸಹ ನಾನು ಶೇರ್ ಮಾಡಿದ್ದೀನಿ ಅದೇ ಒಂದು ವ್ಲಾಗಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು.
ಸೊ ಈ ಹಬ್ಬ ಬರ್ತಾ ಇದೆ ಅಂದರೆ ಈ ಥರ ತಿಂಡಿಗಳು ಮಾಡೋದು ಮತ್ತು ಮನೆ ಕ್ಲೀನಿಂಗು ಇದೆಲ್ಲನೂ ಕಷ್ಟ ಅನಿಸಿದ್ರೇನು ಅದು ಹಬ್ಬದ ಕಳೆ ಇನ್ಕ್ರೀಸ್ ಆಗೋದೇ ಅದೆಲ್ಲ ಮಾಡೋವಾಗ, ಅಂದರೆ ಹಬ್ಬ ಬರ್ತಾ ಇದೆ ಅಂತ ನಮ್ಗೆ ಅನಿಸೋದೇ ಆ ಥರ ಎಲ್ಲ ಮಾಡಿದಾಗ್ಲೇ. ಸೊ ಇಲ್ಲಾಂದರೆ ರೆಗ್ಯುಲರ್ ನಾರ್ಮಲ್ ಡೇಸ್ ಹೆಂಗಿರುತ್ತೋ ಹಬ್ಬದ ಟೈಮ್ಗಳಲ್ಲೂ ಹಂಗೆ ಇದ್ದರೆ ಅದೊಂಥರ ನನಗೆ ಇಷ್ಟ ಆಗಲ್ಲ. ಅದೊಂಥರ ಸಂಭ್ರಮ ಇರಬೇಕು. ಈ ಮದುವೆ ಮನೆಗಳಲ್ಲಿ ಹೆಂಗೆ ಓಡಾಡಿಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಟೆನ್ಷನ್ ಬಿದ್ದುಕೊಂಡು ಮಾಡ್ತಾ ಇರ್ತೀವಲ್ವ, ಆ ಥರ ಇನ್ ಬಿಟ್ವೀನ್ ಈ ಥರ ಹಬ್ಬಗಳ ದಿನಗಳಲ್ಲೂ ಇದ್ರೇ ಅದೊಂಥರ ಹಬ್ಬ ಅನ್ನೋದು ಒಂದು ಕಳೆ ಇರುತ್ತೆ. ಸೊ ಏನಂತೀರಾ, ಅಂದರೆ ಕಷ್ಟ ಅಂತೂ ಇರುತ್ತೆ, ಬಟ್ ಎಲ್ಲ ಕಂಪ್ಲೀಟ್ ಮಾಡಿದಾಗ ಅದನ್ನೆಲ್ಲ ಲೈಕ್ ಹಬ್ಬ ನಾವು ಅಂದ್ಕೊಂಡಂದಾದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವ, ಅದಕ್ಕೆ ಇನ್ನು ಯಾವುದೂ ಸಮ ಇರಲ್ಲ ಅಂತಲೇ ಹೇಳ್ತೀನಿ. ಸೊ ಹಂಗೂ ನಾರ್ಮಲ್ ಡೇಸಲ್ಲೆಲ್ಲ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಅಷ್ಟು ಲೈಕ್ ಅಂದ್ಕೊಳ್ತೀವಿ ಬಟ್ ಮಾಡಲ್ಲ. ಅದೇ ಹಬ್ಬ ಬರೋಷ್ಟರಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ಪ್ರಿಪ್ರೇಷನ್ಸು ಎಲ್ಲ ಮಾಡಿಕೊಂಡು ಮಾಡ್ತೀವಿ. ಸೊ ಯೂಶ್ವಲಿ ನಾನು ಏನೇ ನೈವೇದ್ಯಕ್ಕೆ ಇಡ್ತೀನಲ್ಲ ದೇವ್ರ ಮುಂದೆ, ಔಟ್ಸೈಡಿಂದ ತಂದು ನಾನು ಯಾವುದೂ ಇಡಲ್ಲ. ಸೊ ನಾನು ಮಡಿಯಿಂದ ಏನು ಮಾಡ್ತೀನೋ ಅಂದರೆ ಒಂದು ಐಟಮ್ ಇದ್ರೂ ಅಷ್ಟೇ ಇಡ್ತೀನಿ. ಸೊ ಯೂಶ್ವಲಿ ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ, ಹಿಂಗೂ ವರ್ಕಿಂಗ್ ಇರೋದ್ರಿಂದ ಔಟ್ಸೈಡಿಂದ ಒಂದು ಸ್ವಲ್ಪ 2-3 ಪ್ಯಾಕೆಟ್ ತಂದುಬಿಡ್ತೀನಿ, ಅದನ್ನೇ ಇಡು ಅಂತ ಹೇಳ್ತಾರೆ. ಬಟ್ ಸಮವ್ ನನಗೇನಂದರೆ ದೇವ್ರಿಗೆ ನಾನು ಕಷ್ಟಪಟ್ಟು ಮಾಡಿ ಅದು ಅರ್ಪಣೆ ಮಾಡ್ತೀವಲ್ವ, ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಅಂತೂ ಇನ್ನೂ ಎಷ್ಟೊಂದು ವೆರೈಟೀಸ್ ಮಾಡ್ತಾಯಿದ್ರು. ಬಟ್ ವಯಸ್ಸಾಗ್ತಾ ಆಗ್ತಾ ನಮಗೂ ಮಾಡೋಕ್ಕಾಗಲ್ವೇನೋ, ಇವಾಗ ನಮ್ಮಮ್ಮಗೂ ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಆ ಥರ ಒಂದು ಏಜ್ ರೀಚ್ ಆದಮೇಲೆ ನಮಗೂ ತುಂಬ ಕಷ್ಟಪಟ್ಟು ಮಾಡೋಕ್ಕೆಲ್ಲ ಆಗೋಲ್ಲ. ಸೊ ಈ ಒಂದು ಏಜಲ್ಲಿ ನಮ್ಮ ಕೈಯಲ್ಲಿ ಆದಾಗೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ದೇವರಿಗೆ ಅದನ್ನು ಮಾಡಿಬಿಡ್ಬೇಕು ಅಂತ ನನಗನ್ಸುತ್ತೆ. ಸೊ ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡೆ. ಯೂಶ್ವಲಿ ಲೈಕ್ ಕಂಟಿನ್ಯೂಸ್ ಆಗಿ ಎಲ್ಲ ನಾನು ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ತೀನಿ. ಸೊ ಇವಾಗ ಮತ್ತೆ ಅವ್ರಿಗೆ ಇನ್ನೊಂದು ಟೀ ಬ್ರೇಕ್ಗೆ ಟೈಮ್ ಆಯಿತು. ಸೊ ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು ಬಂದು ಒಂದು ಪಾರ್ಸಲ್ ಬೇರೆ ಬಂದಿತ್ತು. ಸೊ ಅದು ಪಾರ್ಸಲ್ ಏನು ಬಂದಿದೆ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಬ್ಬಕ್ಕಂತ ನಾನು ಸ್ಯಾರಿ ಅಂತ ಏನು ತೊಗೊಂಡಿಲ್ಲ, ದೇವ್ರಿಗೊಂದು ಸೀರೆ ತೊಗೊಂಡಿದ್ದೆ. ಬಟ್ ನನಗೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಆನ್ಲೈನು. ಅದು ಇವಾಗ ಡೆಲಿವರಿ ಬಂದಿದೆ. ಒಂದು 3 ಡ್ರೆಸ್ಸಸ್ನ ಆರ್ಡ್ರ್ ಮಾಡಿದ್ದೆ. ಅಂದರೆ ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡಕ್ಕೂ ಸೇರಿ ಡ್ರೆಸ್ಸಸ್ನ ಮೊದಲೇ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಅದು ಇವಾಗ ಬಂದಿದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ನನಗೆ ಈ ಒಂದು ಗ್ರೀನ್ ಕಲರ್ ಶೇಡ್ ತುಂಬ ಇಷ್ಟ ಆಯಿತು. ಸಖತ್ ಎಲಿಗೆಂಟಾಗಿದೆ. ಈ ಮೇಲೆ ಇರೋವಂಥ ವರ್ಕ್ ಕಲರ್ಸ್ ಆಗಲಿ ಅದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಂಗೂ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿದೆ. ಮತ್ತು ಇವಾಗ ಅಜಿಯೋ ಅಲ್ಲಿ ಸ್ವಲ್ಪ ಸೇಲ್ ಎಲ್ಲ ನಡೀತಾ ಇರೋದ್ರಿಂದ ಇದು ಸ್ವಲ್ಪ ನನಗೆ 1300 or 400 ರೇಂಜಲ್ಲಿ ಇದೆಲ್ಲ ಡ್ರೆಸ್ಸಸ್ ಇರೋವಂಥದ್ದು. 1300, 1400 ಎಲ್ಲ 1500 ಒಳಗಡೆ 1000 ಮೇಲೆ ಈ ಒಂದು ಡ್ರೆಸ್ಸಸ್ದು ಪ್ರೈಸಸ್ಸು. ಅದರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಸೊ ಈ ಗ್ರೀನ್ ಕಲರ್ದು ದುಪ್ಪಟ್ಟ ಸಹ ತುಂಬ ಫ್ಲೋರಲ್ ಪ್ಯಾಟರ್ನ್ ಬಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಸಹ ಇದೆ. ಸೊ ನೆಕ್ಸ್ಟು ಇನ್ನೊಂದು ವೈಟ್ ವಿತ್ ಸಿಮೆಂಟ್ ಕಲರ್ ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ನನಗೆ ಮೆಟೀರಿಯಲ್ ಏನೋ ತುಂಬ ಇಷ್ಟ ಆಯಿತು, ವರ್ಕು ಪ್ಯಾಟರ್ನ್ ಎಲ್ಲ ಇಷ್ಟ ಆಯಿತು. ಬಟ್ ಇದರಲ್ಲಿ ಒಂದೇನು ಇಷ್ಟ ಆಗಲಿಲ್ಲ ಅಂದರೆ ಲೈನಿಂಗ್ ಪಾರ್ಟು. ಸೊ ನನಗೆ ಯೂಶ್ವಲಿ ಲೈನಿಂಗ್ ಇಲ್ಲ ಫುಲ್ ಡ್ರೆಸ್ಸಿಗೆ ಕೊಡಬೇಕು, ಇಲ್ಲಾಂದರೆ ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಈ ಆಫ್ ಪಾರ್ಟಿಗೆ ಕೊಡ್ತಾರಲ್ಲ ಅಂಥ ಡ್ರೆಸ್ಸಸ್ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಆಫ್ ಮಾತ್ರ ಲೈನಿಂಗ್ ಇದ್ದಂಗೆ ಅದು ಕಾಣ್ತಾ ಇರುತ್ತೆ, ಪ್ಯಾಂಟ್ ಹತ್ರ ಎಲ್ಲ ಕಾಣ್ತಾ ಇರಲ್ಲ ಲೈನಿಂಗು. ಸೊ ಇದೊಂಥರ ಆಡಾಗಿ ಅನಿಸುತ್ತೆ ನನಗೆ. ಅದಕ್ಕೆ ಆ ಒಂದು ರೀಸನಿಂದ ಈ ಡ್ರೆಸ್ನ ನಾನು ರಿಟರ್ನ್ ಕೊಡ್ತಾಯಿದ್ದೀನಿ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡೋವಾಗ ಗೊತ್ತಾಗ್ತಾ ಇಲ್ಲ ನಿಮಗೆ ಅದು ಲೈನಿಂಗ್ ಪಾರ್ಟು, ಬಟ್ ಹಾಕ್ಕೊಂಡಾಗ ನಿಮಗೆ ಅದು ಗೊತ್ತಾಗುತ್ತೆ. ಯಾಕಂದರೆ ಅರ್ಧಕ್ಕೆ ಮಾತ್ರ ಲೈನಿಂಗ್ ಕೊಟ್ಟಿದ್ದಾನೆ ಅಬೋ ಬಾಡಿ ಪಾರ್ಟ್ಗೆ. ಹಂಗೂ ಸ್ವಲ್ಪ ಸಣ್ಣಕ್ಕಿರೋರಿಗೆಲ್ಲ ಮ್ಯಾನೇಜಬಲು, ಬಟ್ ನಮ್ಮ ಥರ ಸ್ವಲ್ಪ ದಪ್ಪ ಇರೋರಿಗೆ ಇದು ಓಡಕ್ಕೆ ಕಾಣುತ್ತೆ, ಅದಕ್ಕೆ ರಿಟರ್ನ್ ಕೊಡ್ತಾಯಿದ್ದೀನಿ. ಬಟ್ ದುಪ್ಪಟ್ಟ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಕಲರ್ ಕಾಂಬಿನೇಷನು ಮೆಟೀರಿಯಲು ಎಲ್ಲ ಸಖತ್ತಾಗಿದೆ ಇದು ಡ್ರೆಸ್ಸು. ಬಟ್ ಅದೇ ಲೈನಿಂಗ್ ಒಂದು ಇಶ್ಯೂ ಇರೋದ್ರಿಂದ ನಾನು ಇದನ್ನು ರಿಟರ್ನ್ ಹಾಕೋಣ ಅಂತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಆರೆಂಜ್ ಕಲರ್ ಡ್ರೆಸ್ಸು. ಸೊ ಇದು ಯೂಶ್ವಲಿ ನನಗೆ ಈ ಆರೆಂಜ್ ಇಂಥದ್ದೆಲ್ಲ ಅಷ್ಟು ಇಷ್ಟಪಡಲ್ಲ, ನಾನು ಲೈಕ್ ಮಾಡಲ್ಲ, ಲೈಟ್ ಕಲರ್ಸೇ ಇಷ್ಟಪಡ್ತೀನಿ. ಬಟ್ ಈ ದಸರಾ ಹಬ್ಬ ಟೈಮಲ್ಲಿ ಲೈಕ್ ಹಾಕ್ಕೊಳ್ಳೋಕ್ಕೆ ನನ್ನ ಹತ್ರ ಸ್ಯಾರಿನೂ ಇಲ್ಲ ಡ್ರೆಸ್ಸು ಇಲ್ಲ. ಸೊ ಅಟ್ಲೀಸ್ಟ್ ಡ್ರೆಸ್ ಆದರೂ ಒಂದು ಇರಲಿ ಅಂತ ತರಿಸಿದ್ದೀನಿ. ಸೊ ಇದು ಅಷ್ಟೇ ಮೆಟೀರಿಯಲ್ ಚೆನ್ನಾಗಿದೆ ಮತ್ತು ಒಂಥರ ಬೀಡ್ಸ್ ವರ್ಕ್ ಕೊಟ್ಟಿದ್ದಾನೆ. ನನಗಂತೂ ಇದು ಇಷ್ಟ ಆಯಿತು. ಪ್ಯಾಟರ್ನು ವಿ ನೆಕ್ ನನ್ನ ಹತ್ರ ಇರಲಿಲ್ಲ ಡ್ರೆಸ್ಸಸ್ಸು, ಆಯಿತು ಅಂತ ಇದು ಒಂದು ತರಿಸಿದ್ದೀನಿ. ಸೊ ಕ್ವಾಲಿಟಿ ಚೆನ್ನಾಗೇ ಇದೆ ಮತ್ತು ಇದರಲ್ಲಿ ಈ ಬೀಡ್ಸ್ ವರ್ಕ್ ಬಂದು ಹೈಲೈಟು. ಒಂದೇನಂದರೆ ಇದು ಹ್ಯಾಂಡ್ ವಾಶೇ ಮಾಡ್ಕೋಬೇಕು, ಮಿಷಿನ್ ವಾಶ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೀಡ್ಸ್ ಎಲ್ಲ ಇರೋದ್ರಿಂದ ಹಾಳಾಗೋ ಚಾನ್ಸಸ್ ತುಂಬಾ ಇದೆ. ಮತ್ತು ಹ್ಯಾಂಡ್ಸ್ಗೆ ಈ ಥರ ಲೇಸ್ ವರ್ಕ್ ಕೊಟ್ಟಿದ್ದಾನೆ.
ಅಂದರೆ ನಾವು ಪೇ ಮಾಡ್ತಾ ಇರೋವಂಥ ಒಂದು ಪ್ರೈಸ್ಗೆ ನನಗೆ ಯಾಕೋ ವರ್ತ್ ಅನಿಸ್ತು ಇದು. ಇದೆಲ್ಲ ವಿತೌಟ್ ಲೈನಿಂಗು, ಈ ಒಂದು 2 ಡ್ರೆಸ್ಸು ಗ್ರೀನ್ ಮತ್ತು ಆರೆಂಜ್ ಏನಿದೆ ಅಲ್ಲ, ಸೊ ಇದೆರಡು ವಿತೌಟ್ ಲೈನಿಂಗ್ ಇರುತ್ತೆ. ಬಟ್ ಸ್ಟಿಲ್ ಕ್ವಾಲಿಟಿ ಚೆನ್ನಾಗೇ ಇದೆ. ಮತ್ತು ದುಪ್ಪಟ ಸಹ ಸಖತ್ ರಿಚ್ ಆಗಿದೆ. ನಂಗೆ ದುಪ್ಪಟ ತುಂಬ ಇಷ್ಟ ಆಯ್ತು ಇದರಲ್ಲಿ. ಅಂದರೆ ಅಲ್ಲಲ್ಲಿ ಈ ಥರ ಒಂದು ಲೈನ್ಸ್ ಥರ ಕೊಟ್ಟು ಒಂದು ವರ್ಕ್ ಕೊಟ್ಟಿದ್ದಾನೆ, ಥ್ರೆಡ್ ವರ್ಕು, ಮತ್ತು ತುಂಬ ರಿಚ್ ಆಗು ಕಾಣುತ್ತೆ. ಸೊ ಹಿಂಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಮಗ್ಗಮ್ ವರ್ಕ್ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ನಲ್ಲ ಪಿಂಕ್ ಕಲರು, ಅದು ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಈ ಸಲ ಉಟ್ಕೊಳ್ಳೋಣ ಅಂತ. ಸೊ ಇವಾಗ ಮತ್ತೆ ನೈಟು ಸ್ವಲ್ಪ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ದೀನಿ. ಮಕ್ಕಳು ಲೈಕ್ ಮನೇಲಿ ಮಾಡಿದ ತಕ್ಷಣವೇ ಅವರು ತೊಗೊಂಡು ತಿಂತಾ ಇರ್ತಾರೆ. ನಂದೇನು ಆ ಥರ ರೆಸ್ಟ್ರಿಕ್ಷನ್ ಇಲ್ಲ, ಅಂದರೆ ತಿನ್ನಬಾರ್ದು, ಹಬ್ಬ ಆದಮೇಲೆ ತಿನ್ನಬೇಕು ಅಂತ ಯಾವತ್ತೂ ನಾನು ಮಾಡಲ್ಲ. ಯಾಕಂದರೆ ನಮ್ಮಮ್ಮ ಒಂದೇ ಹೇಳೋದು, ಮಕ್ಕಳು ಕೇಳಿದಾಗ ಇಲ್ಲ ಅನ್ನಬಾರ್ದು. ಯಾಕಂದರೆ ದೇವರೇ ಆ ರೂಪದಲ್ಲಿ ಬಂದು ಕೇಳೋ ಚಾನ್ಸಸ್ಸು ಇದೆ. ಸೊ ಈ ಥರ ತಿಂಡಿಗಳು ಮಾಡಿದಾಗ ಮಕ್ಕಳು ಕೇಳಿದಾಗ ಒಂದು ಸ್ವಲ್ಪ ಮೊದಲು ಒಂದು 5 ಎತ್ತಿಟ್ಬಿಟ್ಟು ಆಮೇಲೆ ಕೊಡು, ಆ ಥರ ಎಲ್ಲ ಕೊಡ್ದಿರೇ ಇರಬೇಡ ಅಂತ ನನಗೆ ಮೊದಲಿಂದನೂ ಹೇಳ್ತಾರೆ. ನಮಗೂ ನಮ್ಮಮ್ಮ ಕೊಡ್ತಾಯಿದ್ರು ಚಿಕ್ಕವರಲ್ಲಿ. ಒಂದು 5 ಎತ್ತಿಟ್ಬಿಟ್ಟು ದೇವ್ರಿಗೆ ಅಂತ ಸ್ಟಾರ್ಟಿಂಗ್ ಮಾಡಿದ್ದು, ಆಮೇಲೆ ನಾವೆಲ್ಲ ತಿಂತಾಯಿದ್ವಿ. ಸೊ ಎಲ್ಲ ಕರ್ಜಿಕಾಯಿ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಾಡೋದು ನನಗೆ ನೈಟು 12 o'clock ಆಗೋಯಿತು. ಸೊ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಹಂಗೂ ನನಗೆ ಈ ನೈಟ್ ಈ ಕಿಚನ್ನ ಮೆಸ್ಸಿಯಾಗಿ ಬಿಟ್ಬಿಟ್ಟು ಹೋಗಿ ಮಲ್ಕೊಳ್ಳೋಕೆ ನಿದ್ದೆನೇ ಬರೋಲ್ಲ. ಸೊ ಅದಕ್ಕೆ ಎಸ್ಪೆಷಲಿ ಎಣ್ಣೆದೆಲ್ಲ ಮಾಡಿದಾಗ ಇನ್ನೂ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಸೊ ಆದಷ್ಟು ಅವತ್ತೇ ಕ್ಲೀನ್ ಮಾಡಿಬಿಟ್ಟು ಹೋದ್ರೇ ಅದೊಂಥರ ಬೇರೆ ಎಲ್ಲೂ ಗಲೀಜಾಗಲ್ಲ. ಇಲ್ಲಾಂದರೆ ಆ ಎಣ್ಣೆ ಮುಟ್ಟಿ ಬೇರೆ ಎಲ್ಲೆಲ್ಲಿ ಮುಟ್ತೀವೋ ಅದೆಲ್ಲ ಪಾತ್ರೆ ಎಲ್ಲನೂ ಮತ್ತೆ ಮೆಸ್ಸಿ ಆಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ಅವತ್ತೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೋಗಿ ಮಲಗಿದ್ರೆ ಪ್ರಶಾಂತವಾಗಿ ನಿದ್ದೆ ಬರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಹಬ್ಬದ ಪ್ರಿಪ್ರೇಷನ್ಸ್ ಅಂತ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಬ್ಯುಸಿ ಇದ್ದೀರಾ ಅಂತ ಗೊತ್ತು, ನೀವು ಹಬ್ಬದ ತಯಾರಿಯಲ್ಲಿ. ಬಟ್ ಸ್ಟಿಲ್ ಟೈಮ್ ಮಾಡಿಕೊಂಡು ನನ್ನ ಒಂದು ವ್ಲಾಗ್ನ ಕೊನೆ ತನಕ ನೋಡ್ತಾ ಇದ್ದೀರಾ ಅಂದರೆ ನೀವೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತಾ. ಸೊ ನೀವೇನಾದರೂ ನನ್ನ ಒಂದು ಚಾನಲ್ನ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ, ಇಲ್ಲಾಂದರೆ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಇನ್ನೂ ನೀವೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.